ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಪ್ರತಿಭಟನೆ. ಇಂಧನ ಬೆಲೆ ಏರಿಕೆ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಸತೀಶ್ ಜಾರಕಿಹೊಳಿ ಪ್ರತಿಭಟನೆ. ಮೋದಿ ಹಠಾವೋ ದೇಶ್ ಬಚಾವೋ ಎಂದು ಘೋಷಣೆ. ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿ. ಇಂಧನ ಬೆಲೆ ಏರಿಕೆ ಖಂಡಿಸಿ ಬೆಳಗಾವಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಹುಲ್ ಸತೀಶ್ ಜಾರಕಿಹೊಳಿ ಪ್ರತಿಭಟನೆ. ಬೆಳಗಾವಿಯ ಕಾಂಗ್ರೆಸ್ ಕಚೇರಿ ಆವರಣದಿಂದ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ನಡೆಸಿ ಇಂಧನ ತೈಲ ಬೆಲೆ ಏರಿಕೆ ಮಾಡಿದ್ದು ಕೇಂದ್ರ ಸರ್ಕಾರ ಎಂದು ಆರೋಪಿಸಿ ಬಿಜೆಪಿ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ದಾರೆ. ಮೋದಿ ಹಠಾವೋ ದೇಶ್ ಬಚಾವೋ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 50 ರೂಪಾಯಿ ದರವನ್ನ ಏನು ಸರ್ಕಾರ ಹೆಚ್ಚಳ ಮಾಡಿದೆ, ಅದರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಅದರ ಮೇಲೆ ಇರುವಂತ ಎಕ್ಸೈಸ್ ಡ್ಯೂಟಿಯನ್ನ 2 ರೂಪಾಯಿದಿಂದ ಇವತ್ತು ಹೆಚ್ಚಿಗೆ ಮಾಡುವಂತ ಕಾರಣದಿಂದ ಇವತ್ತು ನಾವು ಪ್ರತಿಭಟನಾ ಹಮ್ಮಿಕೊಂಡಿದ್ದೇವೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ದರ ಕಡಿಮೆ ಇದ್ರೂ ಕೂಡ ಎಕ್ಸೈಸ್ ಡ್ಯೂಟಿಯನ್ನ ಹೆಚ್ಚು ಮಾಡುವ ಮುಖಾಂತರ ಕೇಂದ್ರ ಸರ್ಕಾರ ಬಡವರಿಗಾಗಿರ್ಬೋದು, ಸಾಮಾನ್ಯ ನಾಗರಿಕೆ ಒಂದು ಕಷ್ಟ ಆಗುವಂತ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿದೆ. ಅದಕ್ಕೆ ಕೂಡಲೇ ಆ ಘೋಷಣೆಯನ್ನ ಹಿಂಪಡಿಬೇಕು, ದರವನ್ನ ಕಡಿಮೆ ಮಾಡ್ಬೇಕಂತ ಒತ್ತಾಯಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅನೇಕ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಅನೇಕ ಅಧಿಕಾರ ಬರುವ ಮುಂಚೆಯಲ್ಲಿ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿತ್ತು. ಇವತ್ತು ಯುವಕರಿಗೆ ಪ್ರತಿ ವರ್ಷ ನಾವು 5 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೇವಂತ ಒಂದು ಭರವಸೆಯನ್ನ ಕೊಟ್ಟಿದ್ದು. ಅದ್ರ ಜೊತೆಗೆ ನಾವು ಪ್ರತಿ ನಾಗರಿಕರಿಗೆ 15 ಲಕ್ಷ ರೂಪಾಯಿ ಅವ್ರು ನೇರವಾಗಿ ಅಕೌಂಟ್ಗೆ ಹಾಕ್ತೇವಂತ ಇಂತ ನಾನಾ ರೀತಿಯ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ರು. ಇವತ್ತು 10 ವರ್ಷ ಅಧಿಕಾರ ಅವರು ಅನುಭವಿಸಿದ್ರು ಕೂಡ ಯಾವುದೇ ಭರವಸೆಗಳನ್ನ ಈಡೇರಿಸುವಂತ ಪ್ರಯತ್ನ ಮಾಡಿಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ ಮೇಲೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ 1.5 ವರ್ಷ ಅವಧಿಯಲ್ಲಿ ಚುನಾವಣೆಯಲ್ಲಿ ಏನೇನೇ ಭರವಸೆಗಳನ್ನ ಕೊಟ್ಟಿದ್ರು, 5 ಗ್ಯಾರಂಟಿಗಳನ್ನ ಪೂರೈಸುವಂತ ಏನ್ ಭರವಸೆ ಕೊಟ್ಟಿತ್ತು, ಇವತ್ತು 5 ಗ್ಯಾರಂಟಿಗಳು ಅನುಷ್ಠಾನದಲ್ಲಿದ್ದಾವೆ. ಇವತ್ತು ನಮ್ಮ ಗೃಹ ಜ್ಯೋತಿ ಮುಖಾಂತರ ಉಚಿತ ಕರೆಂಟ್ ಆಗಿರ್ಬೋದು, ಗೃಹಲಕ್ಷ್ಮಿ ಮುಖಾಂತರ ಇವತ್ತು ಸುಮಾರು 36,000 ಇವತ್ತು ಅಕೌಂಟ್ಗೆ ತಲುಪಿಸುವಂತ ಕೆಲಸ ಮಾಡಿದ್ದಾರೆ. ಅನೇಕ ಬಸ್ಗಳ ಫ್ರೀ ಆಗಿರ್ಬೋದು, ಇಂತ ನಾನಾ ಸವಲತ್ತುಗಳನ್ನ ಏನೇನು ಭರವಸೆ ಕೊಟ್ಟಿದ್ರು ಎಲ್ಲ ಕೂಡ ಈಡೇರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಯಾವತ್ತಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಬಡವರ ಸಲುವಾಗಿ, ಒಂದು ಸಾಮಾನ್ಯ ವರ್ಗದ ಜನರ ಸಲುವಾಗಿ, ಎಲ್ಲರ ಸಲುವಾಗಿ ಒಂದು ವಿಚಾರವನ್ನ ಮಾಡಿ ಆಡಳಿತವನ್ನ ಮಾಡ್ತಿದ್ರೆ. ಅದಕ್ಕೆ ಈ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ತಗುವಂತ ನೀತಿಯಿಂದ ಏನು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾರೆ ಅದನ್ನ ಕೂಡಲೇ ಅವರು ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಮತ್ತು ಅದರ ಜೊತೆಗೆ ಈ ದರವನ್ನ ಕಡಿಮೆ ಮಾಡ್ಬೇಕಂತ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ, ಸಮಸ್ತ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ನಾವು ಒತ್ತಾಯಿಸ್ತೇವೆ ಅಂತ ಈ ಸಂದರ್ಭ ಹೇಳಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಮಲ್ಲಿಕೆ ನದಾಫ್, ಜನತಾ ಟೈಮ್ಸ್ 7 ಬೆಳಗಾವಿ.